ನಮಸ್ತೆ ಎಲ್ಲರಿಗೂ. ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಇವತ್ತಿನ ವಿಡಿಯೋ ಆಗಿರುತ್ತೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ಹಣ ಬಿಡುಗಡೆ ಆಗಿದೆ, ಯಾವ ಹಣ ಬಿಡುಗಡೆ ಆಗಿಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಯಾವತ್ತಿಂದ ಹಣ ಬರುತ್ತೆ, ಹಣ ಬಂದಿದೆನಾ ಬಂದಿಲ್ವಾ, ಇಷ್ಟೆಲ್ಲ ವಿಚಾರಗಳನ್ನ ನಿಮ್ಮ ಹತ್ರ ಮಾತಾಡೋದಿದೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಮೇನ್ ರೋಡ್ ಅಲ್ಲಿ ಶಾಪ್ ಇರೋದ್ರಿಂದ ಸ್ವಲ್ಪ ವಾಯ್ಸ್ ಅಲ್ಲಿ ಡಿಸ್ಟರ್ಬೆನ್ಸ್ ಬರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಲಕ್ಷ್ಮಿ ಯೋಜನೆಯ ಹಣ ನಮಗೆ 26, 27, 28 ಕಂತಿನ ಹಣಗಳು ನಮಗೆ ಬರಬೇಕಾಗಿದೆ. ಆ ಒಂದು ಹಣ ಹೊರತಾಗಿ ನಮಗೆ ಕಳೆದ ವರ್ಷದ ಒಂದು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಕೂಡ ಬರಬೇಕಾಗಿದೆ. ಒಂದು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಕೂಡ ನಮಗೆ ಬರಬೇಕಾಗಿದೆ. ಇದಾದ ನಂತರ ಏನಂತ ಹೇಳಿದ್ರೆ ಹಣ ರಿಲೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಅಕೌಂಟಿಗೆ ಬಂದಿದೆ ಅಂತ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ. ಬಟ್ ಅಕೌಂಟಿಗೆ ಬಂದೇ ಇಲ್ಲ ಅಂತ ಹೇಳೋರು ತುಂಬಾ ಜನ ಆಗಿದ್ದಾರೆ. ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡಬೇಕು ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಿದ್ದಾರೆ. ಅದು ಯಾವತ್ತು ಅಂತ ಹೇಳಿದ್ರೆ ಸ್ಯಾಟರ್ಡೆ ಪಾಸ್ ಮಾಡಿದ್ದಾರೆ. ಏನಂತ ಸಂಡೇ ಪಾಸ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ ನಾವು 2 ತಿಂಗಳ ಹಣವನ್ನ ಪೆಂಡಿಂಗ್ ಉಳಿಸ್ಕೊಂಡಿರ್ತಕ್ಕಂಥದ್ರೆ ನನ್ನ ಕಡೆಯಿಂದ ಪೆಂಡಿಂಗ್ ಇರ್ತಕ್ಕಂಥ 2 ತಿಂಗಳ ಹಣವನ್ನ ನಾನು ಆಲ್ರೆಡಿ ಪಾಸ್ ಆಗಿದೆ. ನಾನೇನು ಕೊಡ್ಬೇಕಾಗಿರೋದು 1 ತಿಂಗಳ ಹಣವನ್ನ ಮಾತ್ರ ಕೊಡ್ಬೇಕಾಗಿದೆ. ಆ 1 ತಿಂಗಳು ಯಾವ್ದು ಅಂತ ನೋಡೋದಾದ್ರೆ ಡಿಸೆಂಬರ್ ತಿಂಗಳ ಹಣವನ್ನ ಮಾತ್ರ ನಾನು ಕೊಡ್ಬೇಕಾಗಿದೆ. ಅದರ್ವೈಸ್ ಎಲ್ಲ ಹಣನೂ ಕ್ಲಿಯರ್ ಆಗಿದೆ ಅಂತ ಹೇಳಿದ್ದಾರೆ. ಮಾಧ್ಯಮ ಮಿತ್ರರೊಂದಿಗೆ ಅವ್ರು ಹಂಚ್ಕೊಂಡಿದ್ದಾರೆ. ಸಂಡೇ ಮಾತಾಡ್ಬೇಕಾದ್ರೆ ಹೇಳಿದ್ದಾರೆ, ನಾನು ಸ್ಯಾಟರ್ಡೆ ಅಂದ್ರೆ ಹಣನ ಕ್ಲಿಯರ್ ಮಾಡಿ ಬಂದಿದ್ದೀನಿ, 2 ಕಂತಿನ ಹಣ ಮಹಿಳೆಯರಿಗೆ ಜಮಾ ಆಗುತ್ತೆ ಅಂತ ಹೇಳಿದ್ರು. ಏನಂತ ಹೇಳಿದ್ರೆ ಅವ್ರು ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳಿ ಮೇ ಬಿ ಈ ವೀಕಲ್ಲಿ ಬರ್ಬೋದು ಅಂತ ಅನ್ಕೊಂಡಿದ್ವಿ. ಸುಮಾರಷ್ಟು ಜನರಿಗೆ ನಿನ್ನೆ ಹಣ ಬಂದಿದೆ. ಅದಕ್ಕೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸುಮಾರು ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ನಿನ್ನೆ ಹಣ ಬಂದಿದೆ. 1 ಕಂತಿನ ಹಣ ಬಂದಿದೆ. ಹೌದು, 2 ಕಂತು ಅಂತ ಹೇಳಿದ್ದಾರೆ, ಬಟ್ 1 ಕಂತಿನ ಹಣ ಬಂದು ನಿನ್ನೆ ರಿಲೀಸ್ ಆಗಿದೆ. ಎಲ್ಲರೂ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಅಕೌಂಟ್ ಸ್ಟೇಟಸ್ ನ ನೋಡ್ಕೊಳ್ಳಿ, ಅಥವಾ ಮೆಸೇಜ್ ಬಂದಿರುತ್ತೆ ಇಲ್ವಾ ಬ್ಯಾಲೆನ್ಸ್ ನ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ ಅನ್ನೋ ಒಂದು ಕ್ಲಾರಿಟಿ ನಿಮಗೆ ಸಿಗುತ್ತೆ. ಅವರ ಪ್ರಕಾರ 2 ಕಂತಾದ್ರೆ ಅದರಲ್ಲಿ 1 ಕಂತು ಹಣ ಬಂದ್ರೆ ಮೇ ಬಿ ಇನ್ನೊಂದು ಕಂತಿನ ಹಣ ಇನ್ನೊಂದು ವಾರ 10 ದಿನ ಟೈಮ್ ತಗೊಂಡು ಬರಬಹುದೇನೋ ಗೊತ್ತಿಲ್ಲ. ಬಟ್ ಅವ್ರು 2 ಕ್ಲಿಯರ್ ಮಾಡಿದೀವಿ ಅಂತ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದಾರೆ. ಬಟ್ ಅವ್ರು ಹೇಳಿದಾಗ ನಾವು ಹಾಕಿಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳೋದು ತಪ್ಪಾಗುತ್ತೆ. ಸರ್ಕಾರದ ಕಡೆಯಿಂದ ಬರ್ತಕ್ಕಂಥ ಹಣಕ್ಕೆ ನಾವು ಉಲ್ಟಾ ಸರ್ಕಾರಕ್ಕೆ ಕ್ವಶನ್ ಮಾಡಿದಾಗ ಅವ್ರು ಹಣ ಹಾಕ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದೆ, ನಾವು ಫೇಕ್ ನ್ಯೂಸ್ಗಳನ್ನ ಕೊಡ್ತಾರೆ ಅಂತ ಹೇಳ್ಬೋದು. ಬಟ್ ಹಣ ಹಾಕಿದ್ದೀನಿ ಅಂತ ಹೇಳಿ 1 ದಿನಕ್ಕೇನೆ ಸುಮಾರಷ್ಟು ಜನರಿಗೆ ಹಣ ರೀಚ್ ಆಗಿದೆ. ಹಾಗಿದ್ದಾಗ ಇನ್ನೂ 1 ಕಂತಿನ ಹಣಕ್ಕೆ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಅದು ಯಾವ ಕಂತು ಬಂದಿಲ್ಲ, ಇನ್ನೆಷ್ಟು ಕಂತು ಬರಬೇಕು ಅಂತ ನಮಗೆ ಇನ್ನೂ 1 ವಾರ ಆದ್ರೇನೆ ಗೊತ್ತಾಗೋದು. ಇದು 1 ವಾರ ನೋಡೋಣ. ಮೇ ಬಿ ಫೆಬ್ರವರಿ 10 ಅಥವಾ 15 ಒಳಗೆ 2 ಕಂತಿನ ಹಣ ಕ್ಲಿಯರ್ ಆಗ್ಬೋದು. ಕ್ಲಿಯರ್ ಆದ್ರೆ ನಮಗೆ ಉಳ್ಕೊಳೋದು ಡಿಸೆಂಬರ್ ತಿಂಗಳ ಹಣ ಮಾತ್ರ ಉಳ್ಕೊಳುತ್ತೆ. ಹತ್ತತ್ರ 26 ಕಂತು ಅಂತ ಹೇಳಿದ್ರೆ 52,000 ರೂಪಾಯಿ ಅಂತ ಹೇಳಿದ್ರೆ ಚಿಕ್ಕ ಮೊತ್ತ ಅಲ್ಲ. ನಮ್ಮ ಗೃಹಲಕ್ಷ್ಮಿಯರಿಗೆ 52,000 ರೂಪಾಯಿ 1 ವರ್ಷಕ್ಕೆ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಡಿ ಕೊಟ್ಟಿದೆ. ಅವ್ರು ಏನೇ ಹಿಂದೆ ಮುಂದೆ ಮಾಡಿದ್ರು ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಗೃಹಲಕ್ಷ್ಮಿ ಅನ್ನೋದು ಅವರ ಒಂದು ಕನಸಿನ ಯೋಜನೆ. ಆ ಯೋಜನೆಯನ್ನ ಅವರು ಕೈ ಬಿಡೋದಿಲ್ಲ ಅಂತ. ಹಣ ನಿಂತಾಗ ತುಂಬಾ ಜನ ಹೇಳಿದ್ರು, ಹಣ ಏನ್ ನಿಂತೋಗೇ ಬಿಡ್ತಾ ಅಂತ. ಇಲ್ಲ, ಸರ್ಕಾರದ ಬಳಿ ಹಣ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಅದೇ ರೀತಿಯಾಗಿ ಅವ್ರ ಹಣವನ್ನ ಹೇಗೋ ಏನೋ ಮಾಡ್ಬಿಟ್ಟು ಹಾಕ್ತಾ ಇದ್ದಾರೆ. ಗೃಹಲಕ್ಷ್ಮಿದಂದ್ರೂ ಸದ್ಯಕ್ಕೆ ಏನು ಸ್ಟಾಪ್ ಮಾಡೋವಂಥದ್ದು ಏನಿಲ್ಲ. ಸರ್ಕಾರ ಇರೋವರೆಗೂ ಇರುತ್ತೆ. ಅವ್ರ 5 ಗ್ಯಾರಂಟಿ ಯೋಜನೆಯನ್ನ ಕೊಟ್ಟಿದ್ದಾರೆ, ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. 1 ವರ್ಷಕ್ಕೆ ಮಹಿಳೆಯರಿಗೆ ಬಂದು 52,000 ರೂಪಾಯಿ ಒಬ್ಬ ಮಹಿಳೆಗೆ ಹಣವನ್ನ ಕೊಟ್ಟಿದ್ದಾರೆ. ಇದು ತುಂಬಾ ದೊಡ್ಡ. ಯಾರೆಲ್ಲ ಗೃಹಲಕ್ಷ್ಮಿಯರು ಇದ್ದೀರಾ, ನೀವು ಹಣವನ್ನ ತಗೊಂಡಿದ್ದೀರಾ, ನೀವು 1 ವರ್ಷದಲ್ಲಿ 52,000 ರೂಪಾಯಿ ಹಣವನ್ನ ತಗೊಂಡಿದ್ದೀರಾ. ನೀವು ಎಷ್ಟು ತಿಂಗಳ ಹಣವನ್ನ ತಗೊಂಡಿದ್ದೀರಾ, ನಿಮಗೆ ಎಷ್ಟು ಕಂತು ಹಣ ಬ್ಯಾಲೆನ್ಸ್ ಇದೆ. ವಿಡಿಯೋ ನೋಡೋರು ಒಂದು ಕಮೆಂಟ್ ಅನ್ನ ಹಾಕಿ ಅಂತ ಪ್ರತಿ ಸಲ ಹೇಳ್ತಾ ಇರ್ತೀನಿ. ಈ ಸಲನೂ ಹೇಳ್ತೀನಿ, ಒಂದು ಕಮೆಂಟ್ ಅನ್ನ ಮಾಡಿ. ನೀವು ಎಷ್ಟು ಹಣ ತಗೊಂಡಿದ್ದೀರಾ, ಇದರಿಂದ ನಿಮಗೆ ಉಪಯೋಗ ಆಗಿದೆನಾ ಆಗಿಲ್ವಾ. ಯಾಕಂತ ಹೇಳಿದ್ರೆ ನಿಮ್ಮ ಕಮೆಂಟ್ಗಳ ಮುಖಾಂತರ ನಾವು ಒಂದು ವಿಡಿಯೋನ ಮಾಡ್ಬೋದು. ಅಲ್ಲಿ ಒಂದಷ್ಟು ಚರ್ಚೆಗಳು ಬರುತ್ತೆ, ಯಾವುದು ಸರಿ ಇದೆ ಯಾವುದು ತಪ್ಪಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ವಿಡಿಯೋ ನೋಡೋ ಪ್ರತಿಯೊಬ್ರು ಕಮೆಂಟ್ ಮಾಡಿ ಎಷ್ಟು ಕಂತಿನ ಬಂದಿದೆ, ಎಷ್ಟು ಕಂತಿನ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಹೋಪ್ ಇವತ್ತಿನ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ಲರಿಗೂ.